ಇದು ಈಗ ನಡೆದಿರೋ ಘಟನೆ ನೋಡಿದ್ರೆ ತುಂಬ ಅನ್ಯಾಯ ಆಗಿದೆ. ಯಾಕೆಂದರೆ ಜಮೀನು ಯಾರದೇ ಇರಲಿ ಅದು ಬೇಡದ ಪ್ರಶ್ನೆ. ಆದರೆ ಒಬ್ಬ ರೈತ 6 ತಿಂಗಳಿಂದ ಒಂದು ಬೆಳೆಸನ್ನ ಮಾಡಿ ಕಷ್ಟಪಟ್ಟಿರ್ತಾನೆ. ಒಂದೊಂದು ಇದಕ್ಕೂ ಒಂದೊಂದು ಹನಿ ರಕ್ತ ಬಸ್ತಿರ್ತಾರೆ. ಅವರು ಬೆವರಲ್ಲ, ರಕ್ತ ಬಸ್ತಿರ್ತಾರೆ. ಆದರೆ ಈ ಥರ ಮಾಡಿರೋದು ಅನ್ಯಾಯ ಅಂತಂದರೆ ಇದು ದೇಶಕ್ಕೆ ಅವಮಾನ. ಒಬ್ಬ ರೈತನಿಗೆ ಮಾಡಿರೋ ಅನ್ಯಾಯ ಅಂತಂದರೆ ಇದು ಬರೀ ಒಂದು ಗ್ರಾಮ ಒಬ್ಬ ಮಹಿಳೆಗೆ ಮಾಡಿರೋಂಥದ್ದಲ್ಲ, ಒಬ್ಬ ರೈತನಿಗೆ ಮಾಡಿರೋಂಥದ್ದಲ್ಲ. ಈ ದೇಶದಲ್ಲಿ ಈ ಥರ ಆಗಬಾರ್ದು. ನೆಕ್ಸ್ಟು ಇದಕ್ಕೆ ಸರ್ಕಾರ ಯಾವ ಥರ ಇವರು ಮೇಲಂದರೆ ಯಾರೋ ದೊಡ್ಡ ವ್ಯಕ್ತಿಗಳು ಇದ್ದೀವಿ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅಂದ್ಕೊಂಡು ಇವರು ಏನೋ ಮಾಡ್ತಾ ಇರ್ಬೋದು. ಆದರೆ ಅದಕ್ಕೆ ನಾವು ರೈತ ಸಂಘ ಇರ್ಬೋದು, ನಮ್ಮ ಗ್ರಾಮದ ಜನ ಇರ್ಬೋದು, ಇವತ್ತು ಸತತವಾಗಿ ನಿಂತ್ಕೋತೀವಿ. ಇದಕ್ಕೇನು ಅನ್ಯಾಯಕ್ಕೆ ಬೆಲೆ ತರಲೇಬೇಕು. ಅವರು ಅದನ್ನು ತರೋ ಗಂಟನೂ ಇವತ್ತಾಗಲಿ ನಾಳೆಗೆ ಹಬ್ಬ ಇಲ್ಲೇ ಮಾಡೋದೇ ಆಗಲಿ ಇವ್ರಿಗೆ ನ್ಯಾಯ ಕೊಡ್ಸೋ ಗಂಟ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಇಡೀ ರೈತ ಸಂಘನೇ ಆಗಲಿ ಎಲ್ಲ ಸಪೋರ್ಟಾಗಿ ಬರುತ್ತೆ. ಇವ್ರಿಗೆ ಅನುಕೂಲ ಮಾಡೇ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಯಾವುದೇ ಥರದಲ್ಲೂ ಹಿಂಜರಿಯೋದಿಲ್ಲ ಅಂತೇಳಿ ನಾನು ಎರಡೇ ಮಾತಲ್ಲಿ ಮುಗಿಸ್ತೀನಿ. ನನ್ನ ಹೆಸರು ಪ್ರಭಾಕರ್ ಅಂತ ಹೇಳ್ಬಿಟ್ಟು ಮೈಸೂರು ತಾಲೂಕು ಅಧ್ಯಕ್ಷರು ರೈತ ಸಂಘ.